ಇನ್ನೊಂದು ನಿನಗೆ ಗೊತ್ತಾಗ್ಲಿಲ್ವಾ? ಇವನನ್ನು ಯಾವಾಗ ಸಾಯಿಸ್ಬೇಕಂತ ನಾನು ಡಿಸೈಡ್ ಮಾಡಿ. Bad fellow. ಶಾಂತಿ, ಚಿನ್ನು, ತುಂಬಾ ಜನಕ್ಕೆ ಕತ್ಲಂದ್ರೆ ಇಷ್ಟ ಆಗಲ್ಲ. ಸೂರ್ಯ ಯಾವಾಗ ಹುಟ್ತಾನೋ ಕತ್ಲೆ ಯಾವಾಗ ಕಳೆಯುತ್ತೋ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ನನಗೆ ಇವತ್ ರಾತ್ರಿ ಹೀಗೆ ಇದ್ಬಿಡ್ಲಪ್ಪ ಅಂತ ಅನಿಸ್ತಾ ಇದೆ. ಸೂರ್ಯ ಹುಟ್ಲೇಬಾರ್ದು ಅಂತ ಅನಿಸ್ತಾ ಇದೆ ಚಿನ್ನು. ಶಾಂತಿ ಶಾಂತಿ ಶಾಂತಿ, ಏನ್ ಶಾಂತಿ ನೀನು ಇಷ್ಟಕ್ಕೆಲ್ಲ ಧೃತಿ ಕೆಟ್ಬಿಟ್ರೆ ಹೇಗೆ ಹೇಳು? ನೋಡು, ನಾನಿಲ್ಲಿ ಬಂದಿದ್ದು ಬೇರೆನೇ ವಿಷಯ ಹೇಳೋದಕ್ಕೆ. ಯಾವ ವಿಷಯ ಚಿನ್ನು? ನೀನ್ ಹೇಳ್ತಿರೋ ವಿಷಯದಲ್ಲಿ ಹೊಸ್ತೇನಿದೆ? ಶಾಂತಿ, ಏನ್ ಹೀಗೆ ಕೇಳ್ತಾ ಇದೀಯ ನೀನು? ಇನ್ನೇನ್ ಚಿನ್ನು, ಎಲ್ರ ಮನೇಲೂ ಈ ತರ ಮಾತಾಡ್ತಾರಲ್ವಾ? ಈ ತರ ತಂದಿಡೋದು, ಚಾಡಿ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಗೇನೋ ಒಳ್ಳೇದಾಗ್ಬೋದು ಅಂತ ನೀನ್ ಹೇಳದ್ ನೋಡಿದ್ರೆ, ನಾಳೆ ಏನೇ ನಡೆದ್ರು ಆದ್ರಿಂದ ಖಂಡಿತ ಒಂದ್ ದುರಂತ ನಡೆಯುತ್ತೆ. ದುರಂತನ ಏನು ಅಂತ ಹೇಳ್ತಿದ್ದೆ ಶಾಂತಿ ನೀನು? ಹೌದು ಚಿನ್ನು, ಒಂದ್ ವೇಳೆ ನೀನ್ ಹೇಳ್ದಾಗೆ ಮದ್ವೆ ಏನಾದ್ರೂ ನಡೀದೇ ಹೋದ್ರೆ ಅಣ್ಣನ್ ಪರಿಸ್ಥಿತಿ ಏನಾಗುತ್ತೋ ಅಂತ ನನ್ ಊಹೆ ಕೂಡ ಮಾಡೋದಕ್ಕಾಗ್ತಿಲ್ಲ. ಅದನ್ನು ದಾಟಿ ಹಸೆ ಮಣೆ ಮೇಲೆ ನಾನ್ ಕೂತು ಸುಮಂತ್ ಕೈಯಿಂದ ನನ್ ಕುತ್ತಿಗೆ ತಾಳಿ ಏರ್ತು ಅಂತಿಟ್ಕೋ, ಮರುಕ್ಷಣನೇ ನನ್ನ ದೇಹದಿಂದ ಉಸಿರು ಹೊರಟೋಗುತ್ತೆ ಚಿನ್ನು. ಶಾಂತಿ, ಬಿಡ್ತು ಅನ್ನೋ ಏನು ಅಂತ ಮಾತಾಡ್ತಿದ್ಯಾ ನೀನು? ನೋಡು, ನಾನಿಲ್ವಾ? ನಾನಿರೋವರೆಗೂ ಏನೂ ಆಗಲ್ಲ ನಿನ್ಗೆ. ಈ ಮದ್ವೆ ನಿಂತೋಗುತ್ತೆ ಶಾಂತಿ. ದಯವಿಟ್ಟು ಅರ್ಥ ಮಾಡ್ಕೊ, ಈ ತರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡ. ನೀನು ಪ್ರಾಣಕ್ಕೆ ಪ್ರಾಣವಾಗಿ ನಂಬಿರೋ ಆ ಚಾಮುಂಡೇಶ್ವರಿನೇ ನಮ್ಮನ್ನ ಕಾಪಾಡ್ತಾಳೆ. ಖಂಡಿತವಾಗ್ಲೂ ನಮ್ಮ ಕೈ ಬಿಡಲ್ಲ. ಪ್ಲೀಸ್ ಶಾಂತಿ, ನೀನ್ ಹೆದರೋದಕ್ಕೆ ಹೋಗ್ಬೇಡ. ನೋಡು, ನಾಳೆ ಬೆಳಿಗ್ಗೆ ನಾವು ಅಂದ್ಕೊಂಡಿರೋ ಪ್ಲಾನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಯಾಕೋ ಗೊತ್ತಿಲ್ಲ ಶಾಂತಿ, ನನ್ನ ಮನಸ್ಸಿಗೆ ಒಳ್ಳೇದಾಗೆ ಆಗುತ್ತೆ ಅಂತ ಅನಿಸ್ತಾ ಇದೆ. ಹೆದರ್ಬೇಡ ಶಾಂತಿ, ಧೈರ್ಯವಾಗಿರೋ. ಶಾಂತಿ, ನನಗೆ ಮಾತು ಕೊಡು. ಯಾವುದೇ ಕಾರಣಕ್ಕೂ ಎಂಥದೇ ಪರಿಸ್ಥಿತಿ ಇದ್ರೂ ದುಡುಕಿ ಯಾವ ಕೆಟ್ಟ ನಿರ್ಧಾರನೂ ನೀನ್ ತಗೊಳ್ಳಲ್ಲ ಅಂತ ಮಾತು ಕೊಡು ಶಾಂತಿ. ಮಾತು ಕೊಡು ಶಾಂತಿ. ಶಾಂತಿ, ನನಗೆ ಕೇಳ್ತಾ ಇರೋ ಮಾತು ಕೊಡು. ಒಂದು ವೇಳೆ ಈಗ ನೀನು ನನಗೆ ಕೊಟ್ಟಿರೋ ಮಾತನ್ನ ಮರೆತು ದುಡುಕಿ ಏನಾದ್ರೂ ಕೆಟ್ಟ ನಿರ್ಧಾರ ತಗೊಂಡೆ ಅಂತ ಇಟ್ಕೋ, ನಿನ್ನ ಹಿಂದೆ ನಾನು ಬಂದ್ಬಿಡ್ತೀನಿ. ನೆನ್ಪಿರ್ಲಿ. ಚಿನ್ನು, ಚಿನ್ನು, ಯಾರ್ ಚಿನ್ನು ನೀನು? ಬಂಧುನ, ಅಣ್ಣನ, ತಮ್ಮನ, ಸ್ನೇಹಿತನ, ಯಾರು ಅಂತ ಗೊತ್ತಿಲ್ಲ. ಆದ್ರೆ ನನಗೋಸ್ಕರ ಯಾಕಿಷ್ಟೆಲ್ಲ ಮಾಡ್ತಿದ್ಯಾ?
ಮಂತ್ರ 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 ಯಾಕೆ ಮಂತ್ರ ಮಂತ್ರ ಅಂತ ಕೂಗ್ತಿದ್ದೀರಾ? ಏನಾಯ್ತೀಗ? ಯಾಕೆ ಈ ಥರ ಮಾಡ್ತಿದ್ಯಾ ಮಂತ್ರ? ನಾನ್ ಏನ್ ಮಾಡ್ದೆ? ನನ್ ಪಾಡಿಗೆ ನಾನು ಇದ್ರೂ ಬಿಡಲ್ಲ. ಅಲ್ಲ ಯಾಕೆ ಮಂತ್ರ? ಯಾಕೆ ಬಂದೆ? ಏನಾಯ್ತು? ಟೆನ್ಷನ್ ಯಾಕೆ ಮಾಡ್ಕೋತಿದ್ಯಾ? ನನಗೇನು ಟೆನ್ಷನ್ ಇಲ್ಲ. ನೀವು ಪದೇ ಪದೇ ಅದನ್ನೇ ಹೇಳಿ ನನಗೆ ಟೆನ್ಷನ್ ಕೊಡ್ಬೇಡಿ. ಇಲ್ಲೇ ಇರ್ಬೇಕು. ಟೆನ್ಷನ್ ಏನೂ ಇಲ್ಲ ಅಂದ್ರೆ ಮತ್ ಮನೆಗೆ ಯಾಕೆ ಬಂದೆ? ನನ್ಗಳ ಜನ ಕಿಚಕಿಚಿ ಅಂತ ಇದ್ರು. ಅದ್ ನನ್ಗಾಗಲ್ಲ. ತಲೆ ನೋವ್ತಿದೆ, ಅದಕ್ಕೆ ಮನೆಗೆ ಬಂದೆ. ಏನ್ ನಿಮ್ ಜೊತೆ ಬಂದ? ನನ್ ಪಾಡಿಗೆ ನಾನು ಬಂದೆ ತಾನೆ. ಅಣ್ಣ, ಡೋರ್ ಓಪನ್ ಇದೆ. ಪಕ್ಕ ಇಲ್ಲಿಗೆ ಹೋಗಿರ್ತಾಳ ಅವಳು. ನಡಿ ನೋಡೋಣ. ನೋಡು, ನೀನ್ ಯಾರ ಹತ್ರ ಬೇಕಾದ್ರೂ ವಿಷಯನ ಹೇಳಿ ಡೈವರ್ಟ್ ಮಾಡ್ಬೋದು, ಆದ್ರೆ ನನ್ನ ಹತ್ರ ಡೈವರ್ಟ್ ಮಾಡಕ್ಕಾಗಲ್ಲ. ನಿನಗೆ ತಲೆನೋವು ಬಂದಿಲ್ಲ, ಮನೆಗೆ ಯಾಕೆ ಬಂದೆ ಅಂತ ಹೇಳು. ಯಾಕೆ ಟೆನ್ಷನ್ ಆಗಿದ್ಯಾ? ಅದೇನ್ ವಿಷಯ ಅಂತ ಹೇಳಿದ್ರೆ ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.